ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿಯ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಎಷ್ಟು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ ಭಾರತದ ಒಬ್ಬ ಧರ್ಮನಿಷ್ಠ ಹಿಂದೂ ಆಡಳಿತಗಾರರಾಗಿದ್ದರು. ಮತ್ತೊಮ್ಮೆ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ ಭಾರತದ ಒಬ್ಬ ಧರ್ಮನಿಷ್ಠ ಹಿಂದೂ ಆಡಳಿತಗಾರರಾಗಿದ್ದರು. ಎರಡನೇ ಪಾಯಿಂಟ್, ಶಿವಾಜಿ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಮೂರನೇ ಪಾಯಿಂಟ್, ಅವರು 19 ಫೆಬ್ರವರಿ 1630 ಶಿವನೇರಿಯ ಕೋಟೆ ಇದೆಲ್ಲಿಂದ? ಮಹಾರಾಷ್ಟ್ರದಲ್ಲಿದೆ. ಓಕೆನಾ, ಮಹಾರಾಷ್ಟ್ರ. ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 19 ಫೆಬ್ರವರಿ 1630 ಶಿವನೇರಿಯ ಕೋಟೆಯಲ್ಲಿ ಜನಿಸಿದರು. 4ನೇ ಪಾಯಿಂಟ್, ಅವರ ತಂದೆ ಶಹಾಜಿ ಭೋನ್ಸ್ಲೆ, ತಾಯಿ ಜೀಜಾಬಾಯಿ. 5ನೇ ಪಾಯಿಂಟ್, ಅವರು ಬಾಲ್ಯದಿಂದಲೂ ಧಾರ್ಮಿಕ ಮತ್ತು ಯುದ್ಧ ಶಿಕ್ಷಣವನ್ನು ಪಡೆದರು. 6ನೇ ಪಾಯಿಂಟ್, ಛತ್ರಪತಿ ಶಿವಾಜಿ ಅವರು ಸಾಯಿಬಾಯಿ ಅವರನ್ನು ವಿವಾಹವಾದರು. 7ನೇ ಪಾಯಿಂಟ್, ರಾಯಗಢದಲ್ಲಿ ಪಟ್ಟಾಭಿಷೇಕವಾದ ಕೂಡಲೇ ಛತ್ರಪತಿ ಎನ್ನುವ ಬಿರುದು ಪಡೆದರು. ಓಕೆ. 8ನೇ ಪಾಯಿಂಟ್, ಶಿವಾಜಿ ಆಳ್ವಿಕೆಯಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನೊಂದಿಗೆ ಸಾಕಷ್ಟು ಹೋರಾಟ ಮಾಡಿದ. ಮತ್ತೊಮ್ಮೆ ನೋಡಿ, ಶಿವಾಜಿ ಆಳ್ವಿಕೆಯಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನೊಂದಿಗೆ ಸಾಕಷ್ಟು ಹೋರಾಟ ಮಾಡಿದ. 9ನೇ ಪಾಯಿಂಟ್, ಅವರು 1674 1680 ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳಿದರು. 10ನೇ ಪಾಯಿಂಟ್, ಛತ್ರಪತಿ ಶಿವಾಜಿ ಮಹಾರಾಜರು 3ನೇ ಏಪ್ರಿಲ್ 1680
ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದರೆ ಮರಿಬೇಡಿ. ನಿಮಗೆ ಎಂತಹ ಪ್ರಬಂಧ ಬೇಕಂತ ಕಾಮೆಂಟ್ ಮಾಡಿ ಅಂತ ಪ್ರಬಂಧ ತೆಗೆಯಲಿಕ್ಕೆ ಸಿದ್ಧ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.